ಬೆಂಗಳೂರಲ್ಲಿ. ಓಕೆ, ನಿಮ್ಮ ಹೆಸರು? ಪ್ರಮೀಳಾ ಅಂತ. ಓಕೆ, ಈ ಗುರುಗಳ ಪರಿಚಯ ಆಯ್ತು ನಿಮಗೆ? ನಾವು ಯೂಟ್ಯೂಬಲ್ಲಿ ನೋಡಿದ್ದೀರಾ? ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ? ಓಕೆ, ಯೂಟ್ಯೂಬ್ಗಿಂತ ಇವತ್ತು ನೇರವಾಗಿದ್ದೀರಲ್ವಾ, ಏನು ಅನಿಸ್ತಾ ಇದೆ ನಿಮಗೆ? ನಮ್ಗೆ ಅದರಲ್ಲೇ ತುಂಬಾ ಇಷ್ಟ ಆಗಿತ್ತು. ಆದ್ರೆ ನನಗೆ ಈ ಅಪಾಯಿಂಟ್ಮೆಂಟ್ ತಗೊಂಡ್ಬರೋದು ಅಷ್ಟರಲ್ಲಿ ಗೊತ್ತಿಲ್ಲ. ಗೊತ್ತಾದ್ಮೇಲೆ ನನಗೆ ತುಂಬಾ ನಾನು ಆಕ್ಚುಲಿ ಮನೆಯಲ್ಲಿ ಫಾಲೋ ಮಾಡ್ತಿದ್ದೀನಿ. ಇಲ್ಲಿ ಬಂದ್ಮೇಲೆ ಇನ್ನೂ ಚೆನ್ನಾಗಿದೆ ಅನಿಸ್ತು. ಓಕೆ, ಖುಷಿ ಆಯ್ತು. ಈ ಗುರುಗಳ ಪರ್ಮಿಷನ್ ಮತ್ತು ಟೆಕ್ನಿಕ್ಸ್ ನ ಫಾಲೋ ಮಾಡ್ತಿದ್ದೀರಾ? ನಿಮಗೆ ಆಗಿರೋ ಒಂದು ವಿಚಾರ ಹಂಚ್ಕೊಳ್ಬೋದು ನಮ್ಮ ಜೊತೆ? ನನ್ನದು ಬಿಸ್ನೆಸ್ ಮಾಡ್ತಿದ್ದೀನಿ. ನಂದು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಶಾಪ್ ಇದೆ. ಮಾಡ್ತಿದ್ದೀನಿ. ನನ್ನ ಬಿಸ್ನೆಸ್ ಗ್ರೋತ್ ಇದೆ. ಇವತ್ತಿನ ವರ್ಕ್ಶಾಪ್ ನಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ಚಿನ್ನವನ್ನು ತಗೊಳ್ಳೋದ್ರ ಬಗ್ಗೆ ಹೇಳಿದ್ದಾರೆ. ಏನ್ ಪ್ಲಾನ್ ಮಾಡಿದೆ? ಎಷ್ಟು ಕೆಜಿ ತಗೋಬೇಕಂತ ಅನ್ಕೊಂಡ್ ಬಂದಿದ್ದೀರಾ? ನಾನೀಗ 10 kg ತಗೋಬೇಕಂತ ಪ್ಲಾನ್ ಮಾಡಿದ್ದೀರಾ? ಸೂಪರ್. ರೀಸೆಂಟ್ ಆಗಿ ತಗೋಬೇಕು ಅಂತ, ಮಹಾಲಕ್ಷ್ಮಿ ಹಬ್ಬಕ್ಕೆ ತಗೋಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೂಪರ್ ಮೇಡಮ್, ಇವತ್ತಿನ ವರ್ಕ್ಶಾಪ್ ನಲ್ಲಿ ಗುರುಗಳು ಹೇಳ್ಕೊಟ್ಟಿದ್ರು, ನಿಮಗೆ ತುಂಬಾ ಒಂದು ಇಷ್ಟವಾಗಿರೋ ಒಳ್ಳೆ ವಿಚಾರ ಹಂಚ್ಕೊಳ್ಬೋದು ನಮ್ಮ ಜೊತೆ. ನೀರರ ಪರ್ಮಿಷನ್ ಇದೆಯಲ್ಲ, ಮತ್ತೆ ಸಂಜೆ ಮಲಗಬೇಕಾದ್ರೆ ಬೆಳಗ್ಗೆ ಹೇಳ್ಬೇಕಾದ್ರೆ ಅದು ಎಫೆಕ್ಟಿವ್ ತುಂಬಾ ಇದೆ. ಅದು ತುಂಬಾ ಚೆನ್ನಾಗಿದೆ. ಅದೇ ಮಾಡಿದ್ರೆ ಸಾಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಸೂಪರ್ ಮೇಡಮ್. 100% ಶ್ರೀಮಂತ ಆಗ್ತೀರಾ? ಡೆಫಿನೆಟ್ಲಿ. ರೀಸೆಂಟ್ ಆಗಿ ಸೂಪರ್. ತುಂಬಾ ಲಾಂಗ್ ಟೈಮು ಬೇಡ. ಹೋಗಿ ಇವತ್ತಿನ ವರ್ಕ್ಶಾಪ್ ತಾಯಿ ಪ್ರೀತಿ ಬಗ್ಗೆ ಹೇಳ್ಕೊಟ್ಟು ಹೇಗೆ ಅನಿಸ್ತು ನಿಮಗೆ? ತಾಯಿಯ ಪ್ರೀತಿ, ತಂದೆ ಪ್ರೀತಿ ಎರಡೂ ಸೇಮೆ. ನಂಗೆ ತಾಯಿ ಗೊತ್ತಲ್ಲ, ನಂಗೆ ಅಪ್ಪನೂ ಅಷ್ಟೇ. ಇವ್ರು ಎತ್ತಿದ್ರು ನಮ್ಗೆ ಎಲ್ಲಾ ಪ್ರೀತಿ ಕೊಟ್ಟಿರೋದು ಇಬ್ರು. ಓಕೆ, ತಂದೆನೂ ಅಷ್ಟೇ. ಈಗ ನನ್ನ ತಾಯಿ ಇಲ್ಲ, ತಂದೆ ಇಲ್ಲ, ತಾಯಿ ಇದ್ದಾರೆ, ನಮ್ಗೆಲ್ಲ ಅವ್ರನ್ನ ಈಗ. ಓಕೆ, ಇವತ್ತಿನ ಯೂನಿವರ್ಸ್ ನಿಮಗೆ ಬ್ಲೆಸ್ಸಿಂಗ್ ಇದೆ ಗುರುಗಳ ಕಡೆಯಿಂದಾನೆ. ನೀವು ತಗೊಳ್ಳಿ. ಗುರುಗಳಿದ್ರಲ್ಲಿ ಏನು ಬರ್ದಿದ್ದಾರೆ, ನಿಮ್ಗೆ ಏನು ಆಶೀರ್ವಾದ ಮಾಡಿರ ಅಂತ ನೋಡೋಣ. ನಿಮಗೆ ಇವತ್ತು ತಿಳಿದಿದೆ. ನೀವು ಸುಲಭವಾಗಿ ಶ್ರೀಮಂತರಾಗುತ್ತೀರಾ. ಪರಿಶ್ರಮ ಮತ್ತು ವಿಶ್ವಕ್ರಿಯೆಗಳನ್ನು ಮಾಡಿ. ವಿಶ್ವವು ನಿಮ್ಮೆಲ್ಲರ ಜೊತೆ ಇದೆ. ಅನಂತ ವಿಶ್ವಾಚಾರ್ಯ. ಸೂಪರ್, ಚೆನ್ನಾಗಿ ಬಂದಿದೆಯಲ್ಲ? ಸೂಪರ್ ಆಗಿ ಬಂದಿದೆ. ಇದು ಗುರುಗಳ ನಿಮಗೆ ಆಟೋಗ್ರಾಫ್ ಬೇರೆ ಇದರಲ್ಲೇ ಇದೆ. ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಳ್ಳೆದಾಗ್ಲಿ. ಓಕೆ, ಥ್ಯಾಂಕ್ ಯು. ಸರ್, ನಾನು ದಾವಣಗೆರೆಯಿಂದ. ನಿಮ್ಮ ಹೆಸರು? ನನ್ನ ಹೆಸರು ಶೀಲಾ ಅಂತ. ಈ ಗುರುಗಳ ಪರಿಚಯ ಹೇಗಾಯ್ತು ನಿಮಗೆ? ಸರ್, ಅದು ನಮ್ಮ ಫ್ರೆಂಡ್ ಮುಖಾಂತರ ಆಯ್ತು. ಅಂದ್ರೆ ನಾವು ಒಂದ್ ಸ್ವಲ್ಪ ಬಹಳ ಬಿಸ್ನೆಸ್ ಅಲ್ಲಿ ಇದಾಗಿ ಅಳ್ತಾ ಕುತ್ಕೊಂಡಿದ್ವಿ. ಅವಾಗ ನಮ್ಮ ಫ್ರೆಂಡಿಗೆ ಅವಳಿಗೆ ಗೊತ್ತಾಗಿತ್ತಂತ ಯೂಟ್ಯೂಬ್ ಅಲ್ಲಿ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ರು ಅಷ್ಟೇ ಅವರು. ನಾವು ಅದನ್ನೇ ಫಾಲೋ ಅಪ್ ಮಾಡ್ಕೊಂತ ಹೋದ್ವಿ. ಈಗ 8 ತಿಂಗಳಾಯ್ತು ಸರ್ ನಾವು ಮಾಡಕತ್ತಿ. ಅದನ್ನ ನಾನು ಹೆಂಗ್ ಮಾಡ್ತಿದ್ದೇನೋ ಅದೇ ತರ ನಮಗೆ ಕಷ್ಟಗಳು ಒಂದೊಂದೇ ತರ ಹೋಗ್ತಾ ಇದೆ. ಅಂದ್ರೆ ಅವರು ನಾನು ಬುಕ್ಸ್ ತಗೊಂಡಿಲ್ಲ, ಬರಿತಾ ಇದೀವಿ ನಾವು ಬೇರೆ ಬುಕ್ ಅಲ್ಲಿ. ಸರ್ ಏನ್ ಹೇಳ್ತಾರೋ ಗುರುಜಿಗಳು ಅದನ್ನ ಹೇಳ್ತಾ ಬರಿತಾ ಬಂದಿದ್ಕೆ ನನಗೆ ಇವತ್ತು ಇಲ್ಲಿ ಬರಕ್ ಕಾರಣನೇ ನಮಗೆ ನಿಜವಾಗ್ಲೂ ಎಷ್ಟೋ ಸಲ ಫೋನ್ ಮಾಡಿ ಕೇಳ್ಕೊಂಡಿದ್ವಿ. ಕ್ಲಾಸಸ್ ಬರಕ್ಕೆ ಎಷ್ಟು ಅಮೌಂಟ್ ಸಿಗ್ಲಿಕ್ಕೆ ಎಷ್ಟೋ ಕ್ಲಾಸಸ್ ಬಿಟ್ಟಿದ್ವಿ. ಈ ಮಂತ್ ನೋಡ್ರಿ ಬಂದು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಗುರುಜಿ ಹೇಳ್ದಂಗೆ ನಾವು ಏನೇ ಮಾಡ್ಬೇಕಂದ್ರೆ ಅದು ನಾವು ಹೇಳ್ತಾ ಹೋದ್ರೆ ಹಾಗೆ ಆಗುತ್ತೆ. ಅಂದ್ರೆ ನಾವು ಕರ್ಮ ಕಳೆದು ಬಂದೇ ಬರ್ತೇವೆ. ಅಂದ್ರೆ ನಾನು ಇವತ್ತು ಕರ್ಮ ಕಳೆದಿದೆ ಬಂದಿದೆ ಅಂತ ತುಂಬಾ ಖುಷಿ ಆಗಿದೆ. ತುಂಬಾ ಖುಷಿ ಇದೆ ಸರ್. ಮೇಡಮ್, ಇವತ್ತು ನೇರವಾಗಿ ಇದ್ದೀರಾ, ಇಲ್ಲಿ ತನಕ ನೀವು 8 ಮಂತ್ ಫಾಲೋ ಮಾಡ್ತೀನಿ ಅನ್ಕೊಂತೀರಾ. ಇವತ್ತು ನೇರವಾಗಿ ಗುರುಗಳ ಜೊತೆ ಇದ್ದೀರಾ, ಆಶೀರ್ವಾದನೂ ತಗೊಂಡೆ, ನಮಸ್ಕಾರನೂ ಮಾಡಿದೆ. ತುಂಬಾ ಖುಷಿ ಆಗುತ್ತೆ ಸರ್. ಇನ್ನು ಯಾವ ಕ್ಲಾಸಸ್ ಮಿಸ್ ಮಾಡಬಾರ್ದು. ಮಾಡಲ್ಲ ಸರ್, ಬಂದೇ ಬರ್ತೀರಾ? ಡೆಫಿನೆಟ್ ಸರ್, ಬಂದೇ ಬರ್ತೀನಿ. ಒಳ್ಳೆದಾಗಿ, ಮತ್ತೆ ಬನ್ನಿ. ಬಂದೇ ಬರ್ತೀನಿ. ಸೂಪರ್ ಮೇಡಮ್. ಇವತ್ತಿನ ವರ್ಕ್ಶಾಪ್ ನಲ್ಲಿ ಗುರುಗಳು ಹೇಳಿಕೊಟ್ಟಿರುವ ಹಾಗೆ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ಸರ್, ಅದೇ ತಾಯಿ ಬಗ್ಗೆ, ತಾಯಿ ಪ್ರೀತಿ ತುಂಬಾ ಅನುಭವ ಸರ್. ಯಾಕಂದ್ರೆ ಯಾರಿಗೂ ಸಿಗಲ್ಲ ಪ್ರೀತಿ. ಅದು ತಾಯಿ ಆಗಿ ಅವ್ರು ಕೊಂಡ್ಕೊಂಡಿರ್ತಾರಲ್ಲ, ಅದು ನನ್ನ ಜೀವನದಲ್ಲಿ ಆಗಿದೆ ಸರ್. ಅದು ಅಂದ್ರೆ ನಾವಿದ್ದಂಗೆ ಮಕ್ಕಳಿಗೆ ಮಣ್ಣು ಹಾಕೋದು ಅಂತ ಹೇಳಿದ್ರಲ್ಲ, ಆ ಜೀವನ ನಂದಾಗಿದೆ ಸರ್. ಯಾಕಂದ್ರೆ ನನ್ನ ಮಗುಗೆ ನಾನೇ ಮಣ್ಣು ಹಾಕಿದ್ದೀನಿ. ಅದನ್ನ ನೆನ್ಸ್ಕೊಂಡು ತುಂಬಾ ನನಗೆ ಕಣ್ಣೀರು ಬಂದ್ಬಿಟ್ಟು. ಯಾಕಂದ್ರೆ ನಾನು ನನ್ನ ಮಗುಗೆ ಮಣ್ಣು ಹಾಕಿದೆಲ್ಲ ಅನ್ನೋದು ಅದು ತುಂಬಾ ತಾಯಿ ಆಗೋದು ಬಹಳ ಪುಣ್ಯ. ಅದಂತ ಪುಣ್ಯ ಕೆಲಸ ಯಾವ್ದು ಇಲ್ಲ. ಅದು ತುಂಬಾ ಖುಷಿ ಆಯ್ತು. ಅದನ್ನ ಹೇಳಿದ್ದು ನನಗೆ ಬಹಳ ಇದಾಯ್ತು, ಒಂದು ವಿಚಾರ ಫೀಲ್ ಆಯ್ತು. ಓಕೆ ಮ್ಯಾಮ್, ನೀವೇ
ಆಗಿದೆಲ್ಲ ಒಳ್ಳೇದಕ್ಕೆ ಕೆಲವು ದೇವರುಗಳು ಹೇಳ್ತಾ ಇರ್ತಾರೆ, ಸೊ ಗುರುಗಳು ಯಾವತ್ತೂ ಹೇಳ್ತಾರೆ ಎಲ್ಲ ಒಳ್ಳೇದಕ್ಕೆ ಆಗ್ತಿದೆ ಸರ್. ನನ್ನ ಜೀವನದಲ್ಲಿ ಇನ್ನು ಮುಂದೆ ಇನ್ನೂ ಒಳ್ಳೇದಾಗುತ್ತೆ ಅಂತಲೇ ನಾನು ಕಾನ್ಫಿಡೆಂಟ್ ಬಂದಿದ್ದೆ. ಅದೇ ಕಾನ್ಫಿಡೆಂಟಲ್ಲಿ ಹೊರಗೆ ಹೋಗಿ ನಾನು ಅದೇ ಥರ ಕೆಲಸ ಮಾಡಿ ನಾನೇನು ಅಚೀವ್ ಮಾಡ್ಬೇಕು ಅಂದ್ಕೊಂಡಿದ್ದೇನೆ ಅದನ್ನು ಅಚೀವ್ ಮಾಡಿ ನೆಕ್ಸ್ಟ್ ಇದರಲ್ಲಿ ವರ್ಕ್ಶಾಪಲ್ಲಿ ನಾನು ಬಂದು ಹೇಳ್ಬೇಕನ್ನೋದು ನನಗಿದೆ ಸರ್. ಸೂಪರ್ ಸರ್. ಹಾಗೆ ಇವತ್ತಿನ ವಿಶೇಷತೆ ಏನಂದರೆ ಚಿನ್ನ ತಗೊಳ್ಳೋದು ಪ್ಲಾನ್ ಮಾಡ್ಕೊಂಡು ನಾನು 9 kg ತಗೊಳ್ತೀನಿ ಅಂತ ಬರ್ಕೊಂಡ್ ಬಂದಿದ್ದೇನೆ ಸರ್. ಅದು 9 kg ಆಗಲಿ, ಅದು ಎಷ್ಟಾಗುತ್ತೆ ಅಷ್ಟು ನಾನು ಇನ್ನೊಂದು ಕ್ಲಾಸಸ್ ಬರೋ ಅಷ್ಟೊತ್ತಿಗೆ ತಗೋಬೇಕು ಅನ್ನೋದು ನನ್ನ ಡ್ರೀಮ್. ಸೂಪರ್ ಸೂಪರ್. ಹಾಗೆ ಇವತ್ತು ಹಿಮಾಲಯದ ಅಂದ್ರೆ ವಿಶ್ವಜಲ ಕೊಟ್ಟಿದ್ದಾರೆ, ಹೇಗೆ ಅನಿಸ್ತಿದೆ ನಿಮಗೆ? ತುಂಬಾ ಫೀಲ್ ಆಯ್ತು ಸರ್. ನಾವಂತೂ ಅಲ್ಲಿ ಹೋಗಿಲ್ಲ, ಆ ಗುರುಜಿ ತಗೊಂಡ್ಬಂದು ನಾವು ತಗೊಂಡು ನನ್ನ ತಲೆ ಮೇಲೆ ಹಾಕೊಂಡು ಎಲ್ಲ ನಮ್ಮ ಕರ್ಮಗಳ ಕಳೆದು ಇನ್ನೇನು ಮುಂದೆ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಆಯ್ತು. ಖಂಡಿತ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ. ಹಾಗೆ ಇವತ್ತು ಯೂನಿವರ್ಸ್ ನಿಮಗೆ ಬ್ಲೆಸ್ಸಿಂಗ್ ಮಾಡಿದ್ದಾರೆ, ಗುರುಗಳೇ ಬರೆದಿರೋದು. ಅವರು ನೋಡೋಣ ಏನು ಬ್ಲೆಸ್ಸಿಂಗ್ ಆಗಿದೆ ನಿಮಗೋಸ್ಕರ ಅಂತ. ಅದು ಓದಿ ಸ್ವಲ್ಪ ಓದಿ. ನಿಮ್ಮೆಲ್ಲ ಕರ್ಮಗಳು ಇವತ್ತಿಗೆ ಕಳೆದಿದೆ. ನೂತನ ಚೇತನ ತರಂಗಗಳು ನಿಮ್ಮ ಬಳಿ ಬರಲಿದೆ. ವಿಶ್ವವು ನಿಮ್ಮೆಲ್ಲರ ಜೊತೆ ಇದೆ. ಅನಂತ ವಿಶ್ವಾಚಾರ್ಯ. ನಾನೇನು ಅನ್ಕೊಂಡಿದ್ದೆ ಅದೇ ತರನೇ ಬಂದಿದೆ. ನಂದೆಲ್ಲ ಕರ್ಮ ಕಳೆದಿದೆ ಅಂತ ಅನ್ಕೊಂಡು ನಿಜ ಅದೇ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಸೂಪರ್ ಸೂಪರ್. ಥ್ಯಾಂಕ್ ಯು. ಒಳ್ಳೇದಾಗಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಾವಣಗೆರೆಯಿಂದ ಬಂದೆ. ದಾವಣಗೆರೆ. ಹೇಗೆ ಗುರುಗಳ ಪರಿಚಯ ಆಯ್ತು ಮ್ಯಾಮ್ ನಿಮಗೆ? ಸರ್ ನಮ್ಮ ಫ್ರೆಂಡ್ ಹೇಳಿದ್ದು ಒಂದ್ ತಿಂಗಳಿಂದ ಹೇಳಿದ್ರು. ನಮ್ದು ಬಿಸ್ನೆಸ್ ಮಾಡ್ತಾ ಇದ್ವಿ, ಅದ್ರಲ್ಲಿ ಆಸಿತ್ತು, ನಮ್ದು ಕ್ವಾಲಿಫಿಕೇಶನ್ ಇತ್ತು, ಅದು ಮುಗಿಸೋದು ಕ್ವಾಲಿಫಿಕೇಶನ್ ಇತ್ತು. ಅದಕ್ಕೆ ಈ ತರ ಪರ್ಮಿಷನ್ ಮಾಡೋ ಆಗುತ್ತೆ ಅಂತ ಹೇಳಿದ್ರು. ಅದೇ ತರ ಪರ್ಮಿಷನ್ ಮಾಡಿದ್ವಿ, ಅದೇ ತರ ಕ್ವಾಲಿಫಿಕೇಶನ್ ಮುಗೀತು. ಅದ್ರಲ್ಲಿ ಬಂದಂತ DDಯಲ್ಲೇ ನಾನು ಟಿಕೆಟ್ ಆರ್ಡರ್ ಹಾಕೊಂಡು ಇಲ್ಲಿ ಬಂದಿರೋದು. ಅಂದ್ರೆ ನನಗೆ ಇಲ್ಲಿ ಬಂದಿದ್ದು ತುಂಬಾ ಖುಷಿ ಆಯ್ತು. ಅಂದ್ರೆ ಒಂದ್ ತಿಂಗಳಿಗೆ ನನಗಿದು ನೋಡೋ ಅವಕಾಶ ಸಿಕ್ತಲ್ಲ, ತುಂಬಾ ಖುಷಿ ಆಗ್ತಾ ಇದೆ ಸರ್. ಹಾಗೆ ಓಕೆ. ಇವತ್ತಿನ ವರ್ಕ್ಶಾಪ್ನಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿರೋ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ಗುರುಗಳು ಹೇಳಿರೋದು ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ತಾಯಿ ಮಗನ ಸಂಬಂಧ ಹೇಳಿದ್ರಲ್ಲ ಸರ್, ಅದೇ ತರ. ಅಂದ್ರೆ ನಾವು ಮಕ್ಕಳಿಗೆ ಬಹಳ ಸಿಟ್ಟು ಮಾಡ್ತಿರ್ತೇವಲ್ಲ, ನಾನು ಇವತ್ತಿಂದ ನನ್ನ ಮಕ್ಕಳಿಗೆ ಸಿಟ್ಟು ಮಾಡಬಾರ್ದು ಅಂತ ತಿಳ್ಕೊಂಡೆ ಸರ್. ಮಕ್ಕಳು ಸಿಟ್ಟು ಮಾಡ್ತಿದ್ರಿ ಹಾಗಾದ್ರೆ? ಸರ್ ಮಾಡ್ತಿದ್ವಿ ಸರ್. ವರ್ಕಿಗೆ ಹೊರಗಡೆ ಹೋಗ್ತಿದ್ವಲ್ಲ, ಬಂದ ತಕ್ಷಣ ಅವರು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳಿ ಸಿಟ್ಟು ಮಾಡ್ತಿದ್ವಲ್ಲ, ಆ ತರ ಮಾಡಬಾರ್ದು, ಕೂಲಾಗಿ ಮಾತಾಡಿದ್ವಿ ಅಂತಂದ್ರೆ ಅವ್ರು ನಮ್ಮ ಜೊತೆ ಚೆನ್ನಾಗಿರ್ತಾರಂತ. ಇದಕ್ಕೆ ಮುಂಚೆ ಇದು ಫಸ್ಟ್ ಟೈಮ್ ಅಲ್ವಾ? ಇದೆ ಸರ್, ಇದೆ ಫಸ್ಟ್. ಓಕೆ, ಇವತ್ತು ನೇರವಾಗಿ ಗುರುಗಳ ಜೊತೆ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಯ್ತು ಸರ್. ಅವ್ರು ಬಂದ ತಕ್ಷಣ ಅವ್ರ ಆಶೀರ್ವಾದ ಪಡ್ಕೊಂಡದ್ದು ಅದೆಲ್ಲ ತುಂಬಾ ಖುಷಿ ಆಗ್ತೈತೆ ಸರ್. ಅದೇ ಒಟ್ಟ ಈ ತರ ಬಿಡಬಾರ್ದು, ನಾವು ಕಂಟಿನ್ಯೂ ಮಾಡ್ಬೇಕಂತ ಅನಿಸ್ತದೆ ಸರ್. ವರ್ಕ್ಶಾಪ್ಗಳಿಗೆಲ್ಲ ನಾವು ಯಾವ್ದು ವರ್ಕ್ಶಾಪ್ ಇದ್ರೂ ಬಿಟ್ಕೊಡ್ಬಾರ್ದು, ನಾವು ಕಂಟಿನ್ಯೂ ಮಾಡ್ಬೇಕು, ನಮ್ಮ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅನ್ನೋದೇ ನಮ್ದು ಡ್ರೀಮ್ ಸರ್. ಸೂಪರ್. ಈ ಗುರುಗಳು 10 ವರ್ಷದಿಂದ ಸಿಕ್ಕಿದ್ರೆ ನಿಮ್ಮ ಲೈಫ್ ಹೇಗಿರ್ತೀವಿ ಮೇಡಮ್? ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು ಸರ್. ಅದೇ ನಾವು ನೋಟ್ಸ್ ಅಲ್ಲಿ ಬರಿತಾ ಇದ್ವಿ ಸರ್, ಪರ್ಮಿಷನ್ ಅದು ಬರಿತಾ ಇದ್ವಿ. ಅದಕ್ಕೆ ನನಗೆ ಅದು ಅನ್ಕೊಂಡಿದ್ದಾಗಿತ್ತಲ್ಲ, ಬಹಳ ಖುಷಿ ಆಯ್ತು ಸರ್. ಒಂದ್ ತಿಂಗಳಿಗೆ ನಾನು ಸಕ್ಸಸ್ ಆಗೈತಿ. ನಾವು ಇದೇ ತರ ಡೈಲಿ ಮಾಡ್ತಾ ಹೋದ್ವಿ. ಅಂದ್ರೆ ಒಂದಿನ ಬಿಟ್ಟು ಒಂದಿನ ಮಾಡ್ತಿದ್ದೆ, ಕಂಟಿನ್ಯೂ ಆಗಿ ಮಾಡಿರ್ಲಿಲ್ಲ, ಒಂದ್ ತಿಂಗಳಾದ್ರೂ. ಅದೇ ನಾನು ಇವತ್ತಿಂದ ಡೈಲಿ ಮಾಡಿದೆ ಅಂತಂದ್ರೆ ನಾವು ಇನ್ನೂ ಬೇಗ ಸಕ್ಸಸ್ ಕಾಣ್ಬೋದು ಅಂತ ತುಂಬಾ ಖುಷಿ ಆಯ್ತು. ಬಜೆಟ್ ಬರೀತಿದ್ರ ಮ್ಯಾಮ್ ಈಗ ನೀವು? ಬಜೆಟ್ ಇವತ್ತಿಂದ ಬರಿತೀನಿ ಸರ್. ಇವತ್ತಿಂದ ಬರಿಬೇಕು ಅನ್ಕೊಂಡಿದ್ದೀರಾ? ಬರಿಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಅಂದ್ರೆ ನನಗೆ ಬಂಗಾರದ ಮೇಲೆ ಬಹಳ ಆಸೆ ಇತ್ತು, ಅದೇ ಇವತ್ತು ಸಿಕ್ಕಿರೋದು ನನಗೆ ತುಂಬಾ ಖುಷಿ ಆಯ್ತು. ಏನ್ ಪ್ಲಾನ್ ಮಾಡಿದ್ರಿ ಬಂಗಾರದ್ದು? ಬಂಗಾರ 14 kg ಬಂಗಾರ ಅನ್ಕೋಬೇಕು, ಅಷ್ಟು ತಗೋಬೇಕು. ಖಂಡಿತ ಸಿಗುತ್ತೆ. ಗುರುಗಳು ಏನು ಆಶೀರ್ವಾದ ಮಾಡಿದಾರೆ ನೋಡೋಣ. ಥ್ಯಾಂಕ್ ಯು ಸರ್. ವಿಶ್ವಕ್ಕೆ ನೀವು ಕನೆಕ್ಟ್ ಆಗಿದ್ದೀರಾ. ಪ್ರತಿದಿನ ಮನಿ ಮೆಡಿಟೇಷನ್ ತಪ್ಪದೇ ಮಾಡಿ. ವಿಶ್ವವು ನಿಮ್ಮೆಲ್ಲರ ಜೊತೆ ಇದೆ. ಅನಂತ ವಿಶ್ವಾಚಾರ್ಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನಗೆ ಬೇಕಾಗಿದ್ದ ಅದು. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.